ರಾಯಲಪಾಡು ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು, ಸಾರ್ವಜನಿಕ ಬಂಧುಗಳು, ಶಾಲೆಯ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗ ಮೊದಲಿಗೆ ನಾನು ಹೇಳಬೇಕಾಗಿರ್ತಕ್ಕಂಥದ್ದು, ಈಗಾಗಲೇ ಗ್ರಾಮ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿ ನಿಮ್ಮ ಗ್ರಾಮದವರೇ ಆಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಹೇಗೆ ನಡ್ಕೊಳ್ಬೇಕು ಮತ್ತು ನಮ್ಮ ಜೀವನ ಹೇಗೆ ಇತರರಿಗೆ ಮಾರ್ಗದರ್ಶನವಾಗಿರಬೇಕು ಅನ್ನೋದರ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಂತ ಶ್ರೀ ಗಂಗಾಧರ್ ಅವರಿಗೆ ಅರಿವು ಭಾರತ ತಂಡ ಹಾಗೂ ನನ್ನ ಪರವಾಗಿ, ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹೊಸ ವರ್ಷ ಬಂದಿದೆ, ನಿಮ್ಗೆಲ್ರಿಗೂ ಬಹಳಷ್ಟು ಜನ ಶುಭಾಶಯಗಳು ಹೇಳಿದ್ದಾರೆ. ನಾನು ಕೂಡ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಹೊಸ ವರ್ಷ ಅನ್ನೋದು ನಮ್ಮ ಜೀವನದಲ್ಲಿ ಏನಾಗಿರಬೇಕು ಅನ್ನೋದಕ್ಕೆ ಒಂದು ಸಂಕಲ್ಪವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ನಿಮಗೆ ಆಶ್ಚರ್ಯ ಆಗಬಹುದು ಅನ್ನೋ ಮಾತನ್ನ ಅರಿವು ಶಿವಪ್ಪನವರು ಹೇಳಿದರು. ಈ ಅರಿವು ಶಿವಪ್ಪ ಅನ್ನೋದು ಅವ್ರ ಹೆಸರು ಬರೀ ಶಿವಪ್ಪ ಅಂತ. ಅವರು ಮಾಡ್ತಿರುವ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಪ್ರಬಲವಾಗಿದೆ, ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದು ಖ್ಯಾತಿಯನ್ನ ಪಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಅವರ ಹೆಸರಿನ ಮುಂದೆ ಅದು ಅರಿವು ಶಿವಪ್ಪ ಅಂತಲೇ ಆಗಿದೆ. ಆ ವ್ಯಕ್ತಿ ತಗೊಂಡಂತ ಒಂದು ತೀರ್ಮಾನದಿಂದಾಗಿ ಇವತ್ತು ಕೋಲಾರದ ಜನತೆ ಎಲ್ಲರೂ ಕೂಡ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದಾರಲ್ಲ, ಅವರಿಗೆ ನಾವೆಲ್ಲರೂ ಒಂದು ದೊಡ್ಡ ನಮಸ್ಕಾರವನ್ನ, ಅಭಿನಂದನೆಗಳನ್ನ ನಾವು ಹೇಳಬೇಕು. ವಿದ್ಯಾವಂತರಾಗ್ತೀವಿ, ಆದ್ರೆ ಇವತ್ತು ಆ ವಿದ್ಯಾವಂತರ ಆದ್ಮೇಲೆ ನಾವು ಎಷ್ಟು ಸಣ್ಣವರಾಗ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಬೇಸರದ ಒಂದು ಸಂಗತಿ. ಅದು ಆಗಬಾರದು ಅನ್ನುವ ಸಂಕಲ್ಪವನ್ನ ನಾವು ಈ ಹೊಸ ವರ್ಷ ನಾವೆಲ್ಲರೂ ಮಾಡಬೇಕು. ಶಾಲೆಗೆ ಕರೆದ ತಕ್ಷಣ ನಮ್ಮ ಮನಸ್ಸೆಲ್ಲ ವಿಕಾಸವಾಗ್ತದ? ನಾವೆಲ್ಲರೂ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯನಾ? ಅಥವಾ ನಾವೆಲ್ಲರಿಗೂ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ಳಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕು. 75 ವರ್ಷಗಳ ಆದ್ರೂ ಕೂಡ ಸ್ವಾತಂತ್ರ್ಯ ಬಂದು, ಈಗ ಶಿವಪ್ಪ ಅವರು ಹೇಳ್ತಾ ಇದ್ರಲ್ಲ, ರಾಯಲಪಾಡುಗೆ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತ ಇತಿಹಾಸ ಇದೆ, ಚರಿತ್ರೆ ಇದೆ. ಆ ಚರಿತ್ರೆಯನ್ನ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು ಅಂತ. ಆದಿಮಾನವನ ಕಾಲ ಅಂದ್ರೆ ಅವ್ರು ಹೇಳಕ್ ಹೊರಟಿದ್ ನಿಮಗೆ 2000 ಮತ್ತೆ ಅದರ ಹಿಂದೆ ಒಂದು 3000, 5000 ವರ್ಷಗಳ ಹಿಂದಿನಿಂದ ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಉಜ್ವಲವಾದಂತ ಭವಿಷ್ಯ ಮತ್ತು ಇತಿಹಾಸ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯ ಸಂಸ್ಕೃತಿನೇ ಗೊತ್ತಿಲ್ಲದೆ ಇರುವಾಗ, ನಾಗರಿಕತೆನೇ ಗೊತ್ತಿಲ್ಲದೆ ಇರುವಾಗ ಇದ್ದಂತ ಕಾಲದಲ್ಲಿಯೂ ಕೂಡ ಈ ಕೋಲಾರ ಜಿಲ್ಲೆ ಅಥವಾ ಈ ದೇಶ ಇತ್ತು. ಅಲ್ಲೂ ಕೂಡ ನೀವು ಅಲಿಖಿತ ಇತಿಹಾಸ ಅಂತ ಕರೀತಿರಲ್ಲ, ಅನ್ರಿಟನ್ ಹಿಸ್ಟ್ರಿ ಅಂತ, ಅದು ಕೂಡ ಈ ಭಾಗದಲ್ಲಿ ಸಾಧ್ಯವಾಗಿತ್ತು ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ. ಇಷ್ಟೆಲ್ಲ ನಮ್ಮಲ್ಲಿ ಪರಂಪರೆ, ಇತಿಹಾಸ, ಸಂಸ್ಕೃತಿ, ನಾಗರಿಕತೆ ಎಲ್ಲವೂ ಇದ್ದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಜಾತಿಯ ಕಾರಣಕ್ಕಾಗಿ ಯಾತಕ್ಕೆ ಅವನನ್ನ ನಾವು ತುಚ್ಛವಾಗಿ ಕಾಣ್ತೇವೆ, ಕೀಳಾಗಿ ಕಾಣ್ತೇವೆ? ಅದು ಮಾಡ್ತಾ ಇರೋದು ಸರಿನಾ? ಈ ಪ್ರಶ್ನೆಯನ್ನ ನಾವೆಲ್ಲರೂ ಹಾಕೊಳ್ಳುವಂತ ದಿನ ಅರಿವು ಶಿವಪ್ಪನವರು ನಮ್ಗೆ ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ನೀವು ಕೇಳಬಹುದು, ಸರ್ ನಾವೆಲ್ಲ ನಮ್ಗೇನು ಇಲ್ಲ, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿ ಕೆಲವು ಆಚಾರಗಳಿದೆ, ಸಂಪ್ರದಾಯಗಳಿದೆ, ನಾವು ಶಾಲೆಗೆ ಯಾಕೆ ಮಾಡ್ತೀವಿ? ನಿಮಗೆ ಅರ್ಥ ಆಗದೆ ಹೋದ್ರೆ ಶಾಲೆಯಲ್ಲಿ ಟೀಚರ್ಸ್ಗೆ ನೀವೇನ್ ಮಾಡ್ತೀರಿ? ಪ್ರಶ್ನೆ ಮಾಡ್ತೀರೋ ಇಲ್ವಾ? ನಮ್ಮ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿ ನಿಮಗಿರ್ತಕ್ಕಂಥ ಮೂಲಭೂತವಾದಂತ ಕರ್ತವ್ಯಗಳಲ್ಲಿ ಪ್ರಶ್ನೆ ಮಾಡೋದು ಕೂಡ ಒಂದು ಪ್ರಮುಖವಾದಂತ ಕರ್ತವ್ಯ.